ಬಿಜೆಪಿ ಬೆಂಗಳೂರಿನ ಉನ್ನತಿಗಾಗಿ ಒಂದು ರಾಜಕೀಯ ಪಕ್ಷವನ್ನು ಜನ ನೆಚ್ಚುವುದು ಆ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಹೇಗೆ ಆಡಳಿತವನ್ನು ನಡೆಸುತ್ತದೆ, ಯಾವ ರೀತಿ ಜನಪರ ಕಾರ್ಯಗಳನ್ನು ಮಾಡುತ್ತದೆ ಎಂಬುದರ ಮೇಲೆ. ಅಂತಹ ಜನಸ್ನೇಹಿ, ಜನಾನುರಾಗಿ ಆಡಳಿತವನ್ನು ನೀಡಿದಾಗ ಮಾತ್ರ ಆ ಪಕ್ಷ ಪ್ರಶಂಸೆಗೆ ಪಾತ್ರವಾಗುತ್ತದೆ. ಮಾದರಿ ಆಡಳಿತ ಪಕ್ಷದ ಕಲ್ಪನೆಯನ್ನು ನಿಜವಾಗಿಸಿರುವ ಉತ್ತಮ ಆಡಳಿತಗಾರರನ್ನು ಬೆಳೆಸಿದ ಹೆಮ್ಮೆ ಭಾಜಪದ್ದು. ಭಾಜಪದ ಜನಪ್ರತಿನಿಧಿಗಳು ಸುಶಾಸನದ ಮೂಲಕ ಸುಭದ್ರ ರಾಷ್ಟ್ರವನ್ನು ಕಟ್ಟಲು ಪಣತೊಟ್ಟಿರುವ ಕಾರ್ಯ ಮನೆಮಾತಾಗಿದೆ. ಸುರಾಜ್ಯದ ಕನಸನ್ನು ಹೊತ್ತು ಅದಕ್ಕಾಗಿ ಜೀವಮಾನವಿಡೀ ದುಡಿದ ಅಟಲ್ ಬಿಹಾರಿ ವಾಜಪೇಯಿ ಉತ್ತಮ ಆಡಳಿತಕ್ಕೆ ನೇತೃತ್ವ ನೀಡಿದರು. ರಾಷ್ಟ್ರ ಮಟ್ಟದಿಂದ ಸ್ಥಳೀಯಾಡಳಿತ ಸಂಸ್ಥೆಗಳ ಮೂಲಕ ಎಲ್ಲ ವರ್ಗದ ಜನರ ಅಗತ್ಯತೆಗಳನ್ನು ಅರಿತು ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತಂದ ವಾಜಪೇಯಿಯವರು ಅಂದಿನ ಕೇಂದ್ರ ಸರ್ಕಾರ ನಡೆಸಿದ್ದು ಒಂದು ಸಾರ್ವಕಾಲಿಕ ಮಾದರಿ. ವಾಜಪೇಯಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ದೇಶದ ಹಲವಾರು ಸಮಸ್ಯೆಗಳನ್ನು ನೀಗಿಸುವಲ್ಲಿ ಮತ್ತು ಜನಪರ ಆಡಳಿತದಲ್ಲಿ ಸೃಜನಶೀಲತೆ ಮೆರೆದಿದ್ದಾರೆ. ಇಂತಹ ಮಹಾನ್ ಆಡಳಿತಗಾರನನ್ನು ಮಾದರಿಯನ್ನಾಗಿಟ್ಟುಕೊಂಡು ತನ್ನ ಅಧಿಕಾರಾವಧಿಯಲ್ಲಿ ಗುರುತಿಸುವಂತಹ ಹಲವಾರು ಸಾಧನೆಗಳನ್ನು ಮಾಡಿದೆ ಭಾಜಪದ ರಾಜ್ಯ ಸರ್ಕಾರ. ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾಜಪದ ರಾಜ್ಯ ಸರ್ಕಾರ ಹಲವಾರು ವಿನೂತನ ಯೋಜನೆಗಳಿಗೆ ಚಾಲನೆ ನೀಡಿತ್ತು. ಜನರ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಖುದ್ದಾಗಿ ಪರಿಹಾರವನ್ನು ನೀಡುತ್ತಿರುವ ನಮ್ಮ ಚುನಾಯಿತ ಪ್ರತಿನಿಧಿಗಳ ಸಾಧನೆಯೂ ಅನುಕರಣೀಯ. ತಾವು ಆಯ್ಕೆಯಾದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಾನುರಾಗಿ ಹಾಗೂ ಮಾದರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಪ್ರತಿನಿಧಿಗಳ ಸಾಧನೆ ನಿಮ್ಮ ಮುಂದಿದೆ. ಕಳೆದ 5 ವರ್ಷದಲ್ಲಿ ಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು 5-6 ನಾವು ಭಾಳ ಗಮನ ಇಟ್ಟು ಇದನ್ನು ಜನಪರವಾಗಿರಬೇಕು, ಆದರೆ ಭಾರಿ ದೊಡ್ಡ ಗಾತ್ರದ ಹಣ ಅದರ ಮೇಲೆ ವ್ಯಯ ಆಗದೇ ಇರೋವಂಥ ರೀತಿಯಲ್ಲಿ ಯೋಚನೆ ಮಾಡಿದ್ವು. ಮೊದಲನೇದಾಗಿ ಬೆಂಗಳೂರಿನಲ್ಲಿ ನೀರು ಕೂಡ ಯದ್ವಾ ಪ್ರವಾಹದ ರೀತಿಯಲ್ಲಿ ನಮ್ಮ ರೋಡ್ಸಿಗೆ ಬಂದುಬಿಡ್ತಿತ್ತು. ಅದು ರಸ್ತೆಗೆ ಬಂದು ಡ್ರೈನ್ಗೆ ಬಂದು ನಮ್ಮ ಡ್ರೈನ್ಸ್ ಎಲ್ಲ ಹಾಳಾಗಿ ಸ್ಟಾರ್ಮ್ ವಾಟರ್ ಡ್ರೈನ್ ಕ್ಲಾಗ್ ಆಗಿ ಎಲ್ಲ ಆಗ್ತಾಯಿತ್ತು. ಅದನ್ನು ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಸರ್ವೆ ಮಾಡಿ ಸಾಧಾರಣ ಒಂದು 300 ಕಡೆ ನಾವು ಆ ಪರ್ಕಲೇಷನ್ ಪಿಟ್ಟನ್ನು ಮಾಡಿದ್ದೀವಿ. ಇದನ್ನು ಇಡೀ ಬೆಂಗಳೂರಿನಲ್ಲಿ ಮಾಡಿದರೆ ಈ ವಾಟರ್ ಟೇಬಲ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ, ಕ್ಲಾಗ್ ಆಗೋದು, ನಮ್ಮ ರಸ್ತೆಗಳು ಹಾಳಾಗೋದು ಕಡಿಮೆ ಆಗುತ್ತೆ. ಇದನ್ನು ಎಲ್ಲರೂ ಬಳಸ್ಬೋದು ಅಂತ ನನ್ನ ಈ ಒಂದು ಪ್ರಯೋಗದ ಮೇಲೆ ಅನಿಸಿತು. ಇನ್ನೊಂದು, ಇತ್ತೀಚೆಗೆ ಮಕ್ಕಳು ಆಟ ಆಡೋದು ಭಾಳ ಕಡಿಮೆ ಆಗಿದೆ. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸಾಧಾರಣ ಒಂದು 10 ಪ್ಲೇ ಗ್ರೌಂಡ್ನ ಭಾಳ ಒಳ್ಳೆಯ ರೀತಿಯಲ್ಲಿ ಎಕ್ವಿಪ್ ಮಾಡಿದ್ದೀವಿ. ಸ್ಕೇಟಿಂಗ್ ರಿಂಗ್ಸ್ ಇರಲಿ, ಗ್ರೌಂಡನ್ನು ಒಂದು ಲೆವೆಲ್ ಗ್ರೌಂಡ್ ಮಾಡಿದ್ದೀವಿ. ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮ್ನಲ್ಲಿ ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಂ ಬಿಟ್ಟರೆ ಬೇರೆ ಕಡೆ ಒಂದು ನ್ಯಾಷನಲ್ ಅಥವಾ ಏಷ್ಯನ್ ಇವೆಂಟ್ಸ್ ಮಾಡೋದಕ್ಕೆ ಆ ಥರ ಅಥ್ಲೀಟ್ಸ್ಗಾಗಲಿ ಬೇರೆ ಅದಕ್ಕೆ ಅನುಕೂಲ ಇಲ್ಲ. ಒಂದು 6ರಿಂದ 7 ಗ್ರೌಂಡ್ನ ಪ್ಲೇ ಗ್ರೌಂಡ್ನ ನಾವು ಒಂಥರ ಡೆವಲಪ್ ಮಾಡಿದ್ರಿಂದ ಶನಿವಾರ ಭಾನುವಾರ ಅಂತೂ 100 ಮಕ್ಕಳು ಆಡೋದನ್ನು ನೋಡ್ಬೋದು. ಭಾಳ ಸಂತೋಷ ಆಗುವಂಥದ್ದು ಮಾಡಿದೆ. ಇನ್ನೊಂದು ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿದ್ದು ಎಜುಕೇಷನ್ ದೃಷ್ಟಿಯಲ್ಲಿ ಒಂದು ಮಾಡಿದ್ವು. ಸಾಧಾರಣವಾಗಿ BBMP ಮತ್ತು ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಬೇರೆ ಬೇರೆ ಕಾರಣಕ್ಕೆ ಅವರಿಗೆ ಒಳ್ಳೆಯ ಶಿಕ್ಷಣವೂ ಸಿಕ್ಕಿರಲ್ಲ, ಒಳ್ಳೆ ಮಾರ್ಕ್ಸು ಬಂದಿರಲ್ಲ. ಹಾಗಾಗಿ ನಾವು ಒಂದು ಫ್ರೀ ಕೋಚಿಂಗ್ ಕ್ಲಾಸನ್ನು ಮಾಡಿದ್ದೀವಿ. ಕಳೆದ 4 ವರ್ಷದಲ್ಲಿ ಪ್ರತಿ ವರ್ಷ ಹತ್ತತ್ರ 1,500 ಮಕ್ಕಳು ಎನ್ರೋಲ್ ಆಗ್ತಾರೆ. 900ರಿಂದ 950 ಮಕ್ಕಳು ಪ್ರತಿ ದಿವಸ ಕ್ಲಾಸಿಗೆ ಬರ್ತಾರೆ. 2 ತಿಂಗಳು ನಡೆಸ್ತೀವಿ. ಅವರ ಸ್ಕೂಲಿನ ಪರ್ಸೆಂಟೇಜು ಜಾಸ್ತಿ ಆಗಿದೆ, ವೈಯಕ್ತಿಕವಾಗಿ ಮಕ್ಕಳ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿರುವಂಥದ್ದು ಕಾಣ್ತಾ ಇದೆ. ಇನ್ನೊಂದು, ಕಳೆದ 4 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಗದ್ದಲ ಎಬ್ಬಿಸಿದ್ದು ಕಸದ್ದು. ಟ್ರಾನ್ಸ್ಪೋರ್ಟ್ ಮಾಡುವಾಗ ಗಲೀಜು, ಅದನ್ನು ಕಲೆಕ್ಷನ್ ಮಾಡುವಾಗ ಗಲೀಜು, ಅದನ್ನು ತೊಗೊಂಡೋಗಿ ಡಂಪಿಂಗ್ ಯಾರ್ಡ್ನಲ್ಲಿ ಹಾಕಿದ ಮೇಲೆ ಅದನ್ನು ಪ್ರೋಸೆಸ್ ಮಾಡೋವಂಥದ್ದು ಇನ್ನೂ ಬೆಂಗಳೂರಿನಲ್ಲಿ ಶುರುವಾಗಿಲ್ಲ. ಆದರೆ ನಾನೊಂದು ಯೋಚನೆ ಮಾಡಿದ್ದೆ ಅಂದರೆ, ಪ್ರತಿ ವಾರ್ಡಲ್ಲಿ ಒಂದು ಸಣ್ಣದು ಒಂದು OWC ಅಂದರೆ ಆರ್ಗ್ಯಾನಿಕ್ಸ್ ವೇಸ್ಟ್ ಕನ್ವರ್ಟರ್ನ ಮಾಡಿದರೆ ಆ ವೇಸ್ಟನ್ನು ಸೆಗ್ರಿಗೇಟ್ ಮಾಡಿ, ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟನ್ನ ಸೆಗ್ರಿಗೇಟ್ ಮಾಡಿದರೆ ಡ್ರೈ ವೇಸ್ಟನ್ನ ಹಾಗೆ ಮಾರಾಟ ಮಾಡ್ಬೋದು, ವೆಟ್ ವೇಸ್ಟನ್ನು ನಾವು ಗೊಬ್ಬರ ಮಾಡ್ಬೋದು. ಗೊಬ್ಬರ ಮಾಡಿ ಮಾರಾಟ ಮಾಡಿದರೆ
ಸಾಮಾನ್ಯ ಜನನೂ ತೊಗೊಳ್ಬೋದು, ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ತೊಗೊಳ್ಬೋದು, ಬೇರೆ ಬೇರೆಯವರು ತೊಗೊಳ್ಬೋದು ಅಂತ ಮಾಡಿದ್ದೀವಿ. ಈ ಥರ ನಾವು ಈ ಇನಿಷಿಯೇಟಿವ್ ತೆಗೆದುಕೊಂಡ್ವು. ಇದನ್ನು ಮುಂದೆ ಕೂಡ ನಾವೊಂದು ಲೈಬ್ರರಿ ಅಂತ ಮಾಡಬೇಕು ಅಂತ ಹೊರಟಿದ್ದೀವಿ. ಜನ, ನಮ್ಮ ಅಧಿಕಾರಿಗಳು ಎಲ್ಲರೂ ಕೈ ಜೋಡಿಸಿದ್ರಿಂದ ಇದಿಷ್ಟು ಇನಿಷಿಯೇಟಿವ್ಸ್ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ನಮ್ಮ ಜಯನಗರದಲ್ಲಿ ನಡೆದಿದೆ. ಹೀಗೆ ಕರ್ನಾಟಕದಲ್ಲಿ ಬಿಜೆಪಿಯ ಚುನಾಯಿತ ಪ್ರತಿನಿಧಿಗಳ ಕೊಡುಗೆಗಳು ಒಂದೆಡೆಯಾದಲ್ಲಿ, ನವಭಾರತ ನಿರ್ಮಾಣದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದ ಛಾಪು ಇನ್ನೊಂದೆಡೆ. ಅವರ ನೇತೃತ್ವದ ಗುಜರಾತ್ ಸರ್ಕಾರ ಆಡಳಿತದಲ್ಲಿ ಅಳವಡಿಸಿಕೊಂಡ ಹೊಸ ಸೂತ್ರಗಳು ಕ್ರಾಂತಿಯನ್ನೇ ಹುಟ್ಟುಹಾಕಿವೆ. ಅಭಿವೃದ್ಧಿ ವಿಷಯದಲ್ಲಿ ಗುಜರಾತನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾದರಿ ರಾಜ್ಯವನ್ನಾಗಿಸಿದ ಕೀರ್ತಿ ನರೇಂದ್ರ ಮೋದಿಯವರದ್ದು. ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿಯುಳ್ಳ ನರೇಂದ್ರ ಮೋದಿ ಯುವ ಜನತೆಗೆ ಆಶಾಕಿರಣರಾಗಿದ್ದಾರೆ. ರಾಷ್ಟ್ರದ ಆಡಳಿತವನ್ನು ವಹಿಸಿಕೊಳ್ಳುತ್ತೇವೆ ಎಂದರೆ ಸಾಲದು. ರಾಷ್ಟ್ರ ಎಲ್ಲ ಹಂತದಲ್ಲೂ ಅಭಿವೃದ್ಧಿಯನ್ನು ಹೊಂದಿ ಸಾಮಾನ್ಯ ಜನರು ನೆಮ್ಮದಿಯ ಬದುಕನ್ನು ಕಾಣುವಂತೆ ಮಾಡುವುದರಲ್ಲಿ ಸಫಲರಾಗಬೇಕು. ವಾಜಪೇಯಿಯವರಂಥ ಮಹಾನ್ ಆಡಳಿತಗಾರನನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ರಾಷ್ಟ್ರದ ಔನ್ನತ್ಯವನ್ನೇ ಗುರಿಯಾಗಿಸಿಕೊಂಡು ದುಡಿಯುತ್ತಿರುವ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೊಸ ನಾಡನ್ನು ನಿರ್ಮಿಸೋಣ. ಹಾಗೆಯೇ ಉತ್ತಮ ರಾಜಧಾನಿಯಾಗಿ ಬೆಂಗಳೂರಿನ ಉನ್ನತಿಗಾಗಿ ಕಟಿಬದ್ಧವಾಗಿರುವ ಬಿಜೆಪಿಯನ್ನು ಬೆಂಬಲಿಸೋಣ. ಬಿಜೆಪಿ ಬೆಂಗಳೂರಿನ ಉನ್ನತಿಗಾಗಿ